ವ್ಯಾಪಾರಿಗಳಿಗೆ ಏನು ಸಣ್ಣ ಪುಟ್ಟ ಮತ್ತು ಅತಿ ಸಣ್ಣ ವ್ಯಾಪಾರಿಗಳು ಅಂದರೆ ಬೇಕರಿ, ಕಾಂಡಿಮೆಂಟ್ಸು, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಕೋಳಿ ಮೊಟ್ಟೆ, ಮಟನ್ ಅಂಗಡಿ, ಹಾಲಿನ ಅಂಗಡಿ, ಈ ರೀತಿಯಾಗಿ ಏನು ಕಮರ್ಷಿಯಲ್ ಟ್ಯಾಕ್ಸ್, GST ಅಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ನವರು ಏನು ಹೇಳ್ದೆ ಕೇಳಿದೆ ಅಂತ ನೋಟಿಸನ್ನು ಕೊಡುವಂಥ ಕೆಲಸ ಇಲ್ಲ, ಆ ರೀತಿಯಾಗಿ ಕೊಟ್ಟಿದ್ದರು. ಅದನ್ನು ಕೊಟ್ಟಿದ್ದನ್ನು ನಾವು ವಿರೋಧಿಸ್ತೀವಿ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಅದರದ್ದೇ ಆದಂಥ ಒಂದು ಕಮಿಟಿಯನ್ನು ತಯಾರು ಮಾಡಿಬಿಟ್ಟು ಸುಮಾರು ಸಾವಿರಾರು ಜನ ಸೇರಿಬಿಟ್ಟು ಅದನ್ನು ವಿರೋಧಿಸುವಂಥ ಕೆಲಸ ಮಾಡಿದ್ವಿ. ಆಮೇಲೆ ಅದಕ್ಕೂ ಬಗ್ಗದೇ ಇದ್ದ ಕಾಲಕ್ಕೆ ನಾವೇನು ಮಾಡಿದ್ವಿ ಅಂದರೆ ಒಂದು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೃಹತ್ತಾದ ಒಂದು ಹೋರಾಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ಕರೆ ಕೊಟ್ವಿ. ಸುಮಾರು 2 ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಸರ್ಕಾರಕ್ಕೆ ಸಿಕ್ತು. ಅದಾದ ನಂತರ ಮಾತುಕತೆಗೆ ಬನ್ನಿ ಅಂತ ಹೇಳ್ತು. ನಾನು ಹೇಳಿದೆ, ಮಾತುಕತೆ ನಿಮ್ಮ ಹತ್ರ ಕೂತ್ಕೊಂಡು ಟೀ ಕುಡಿಲಿಕ್ಕೆಲ್ಲ ನನ್ನ ಹತ್ರ ಪುರ್ಸೋತಿಲ್ಲ. ನೀವು ನೇರವಾಗಿ ಅವರ ನ್ಯಾಯವನ್ನು ಈಡೇರಿಸಿ ಅವರ ಬೆಲೆನ ವಾಪಸ್ GSTನ ಹಿಂಪಡೆಯೋದಾದರೆ ಇಲ್ಲ, ಆಗಲ್ಲ, ಅದೆಲ್ಲ ದೊಡ್ಡದು, ವಿಶ್ವದಲ್ಲೇ ಯಾವತ್ತೂ ಆಗಿಲ್ಲ ಇಂಡಿಯಾದಲ್ಲಿ ಅಂತ ಹೇಳಿದ್ರು. ಆಗಬೇಕು, ಜನೊತ್ತಾಯದ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ, ನಿಮ್ಮ ತಪ್ಪಿದೆ, ಅಧಿಕಾರಿಗಳ ತಪ್ಪಿದೆ, ದಯವಿಟ್ಟು ಹಿಂಪಡೀರಿ ಅಂತ ಹೇಳ್ಬಿಟ್ಟು ಮನವರಿಕೆಯನ್ನು ಮಾಡುವಂಥ ಕೆಲಸ ಮಾಡಿದ್ದೀವಿ. ಆ ತಕ್ಷಣಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಕಾವು ಯಾವಾಗ ಹೆಚ್ಚುತ್ತೋ ಇಮಿಡಿಯೇಟಾಗಿ ಡೆಲ್ಲಿಗೆ ಹೋಗ್ಬೇಕಾದ್ರೆ ತಕ್ಷಣ ಇಲ್ಲೇ ನಿಂತ್ಕೊಂಡು, ಅದಕ್ಕೆ ಜಮೀರ್ ಅಹಮದ್ ಅವರು ಕೂಡ ದಯವಿಟ್ಟು ಇದು ತಕ್ಷಣ ಸಭೆ ಕರಿಬೇಕು, ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರಿಂದ ಸಭೆ ಕರೆದ್ರು ನನ್ನನ್ನು. ಬಟ್ ನಾನು ಹೋಗಿಲ್ಲ, ಯಾಕಂದರೆ ಜನಗಳ ಮಧ್ಯೆ ಇರ್ತೀನಿ. ಆವಾಗ ನನಗೆ ಸಿಹಿ ಸುದ್ದಿ ಕೊಡಿ, ನನ್ನ ಜನ್ಮದಿನಕ್ಕೆ ಸ್ವೀಟ್ ನಿಮ್ಮ ಕಡೆಯಿಂದ ಅಂತೇಳಿ. ಕಡೆಗೂ ಜನ್ಮದಿನ ಮುಗಿದು ಮಾರನೇ ದಿನ ಸಿಹಿ ಸುದ್ದಿಯನ್ನು ಪತ್ರಿಕಾಗೋಷ್ಠಿಯನ್ನು ಕರೆದು ಸಿಹಿ ಸುದ್ದಿಯನ್ನು ಕೊಟ್ಟರು. ಎಲ್ಲ ಇದನ್ನು ಏನು ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸನ್ನು ಹಿಂಪಡಿತೇವೆ, ಇಲ್ಲಿವರೆಗೆ ಯಾವುದೂ ಇಲ್ಲ, ಇನ್ನು ಮುಂದೆ ನೋಂದಣಿ ಆಗಿ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆನೂ ಅದೇ ಆಗಿತ್ತು, ಅದರ ಪ್ರಕಾರವಾಗಿ ಆಗಿದೆ. ಅದಾದ ನಂತರ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಅಭಿನಂದನಾ ಸಭೆಯನ್ನು ಇಟ್ಕೊಂಡ್ರು. ಮತ್ತು 25ನೇ ತಾರೀಕು ಆಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಭಾಳಷ್ಟು ದೊಡ್ಡ ಉದ್ಯಮಿಗಳು, ಹೋರಾಟಗಾರರು, ಭಾಳಷ್ಟು ದೊಡ್ಡ ಎಲ್ಲರೂ ಕೂಡ ಬಂದು ಒಂದು ಶುಭವನ್ನು ಕೋರಿ ಹೋಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತೇನು ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ದಿಮೆದಾರರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹೊಸ ಯೋಜನೆ ಏನಿಲ್ಲ, ಬಡವರ ತುತ್ತಿಗೆ ಕೈ ಹಾಕಬೇಡಿ. ಬಡವರ ತುತ್ತಿಗೆ ಕೈ ಹಾಕಿದರೆ ನಾನು ನಿಮ್ಮ ಕತ್ತಿಗೆ ಕೈ ಹಾಕ್ತೀನಿ, ಇದು ನನ್ನ ವೇದವಾಕ್ಯ. ಯಾಕೆಂದ್ರೆ ನಾನು ಮಾಡೋದು ಅದೇ ರೀತಿಯೇ. ಬಡವರ ತುತ್ತಿಗೆ, ದುಡ್ಕೋ ತಿನ್ನೋರು ತುತ್ತಿಗೆ ಕೈ ಹಾಕಬೇಡಿ. ನಿಮಗೆ ಬೇಕೇ ಅಂತ ಹೇಳಿದ್ರೆ ಭ್ರಷ್ಟಾಚಾರ ನೋಡ್ಕೊಂಡು ಕೋಟಿ ಇದು ಮಾಡ್ದಾರಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಯಾಕೆ ಮಾಡ್ತೀರಿ ಅಂತ ಕೇಳಲ್ಲ. ಬೇಕಾದ್ರೆ ಮಾಡಿದ್ದೋದ್ರೆ ನಿಮ್ಗೊಂದು ಆಹಾರ ತಂದಾಕ್ತೀನಿ. ಬಡವರು ದುಡ್ಕ ತಿನ್ನೋರನ್ನ ಕಳ್ಳರನ್ನ ಮಾಡಬೇಡಿ, ಇಷ್ಟೇ ನಾನು. ಸರ್, ನಿಮ್ಮ ಬರ್ತ್ಡೇ ಟೈಮಲ್ಲಿ ತುಂಬ ಚೆನ್ನಾಗಿತ್ತು. ಏನು ನನ್ನ ಸಿಂಹದ ಏನೋ ಒಂದು ಯಾವುದು ನೆನಪಿ ಬರ್ತಾ